ಯಪ್ಪ 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 ಮೈಂಡ್ ಬ್ಲಾಕ್ ಆಗೋಗ್ಬಿಡ್ತು ಗುರು. ನಕ್ಕನ್ನು ಪಾಗಲ್ ಆಗೋಗ್ಬಿಟ್ಟೆ ಇವತ್ತಿನ ಮ್ಯಾಚ್ ನೋಡ್ಬಿಟ್ಟು. ಎಲ್ಲ RCB ಫ್ಯಾನ್ಸ್ಗಳು ಕೂಡ ಪಾಗಲ್ ಆಗ್ಬಿಟ್ಟಿರ್ತಾರ. ಈ ಥರ ಒಂದು ಕ್ಲೋಸ್ ಫಿನಿಶ್, ಈ ಥರ ಒಂದು ಕ್ಲೋಸ್ ಎನ್ಕೌಂಟರ್ ಅಂತ ಮ್ಯಾಚ್ ನೋಡ್ಬಿಟ್ಟು ಜಮ್ಮಾನೇ ಆಗೋಗ್ಬಿಟ್ಟಿತ್ತು RCB ಫ್ಯಾನ್ಸ್ಗಳು. RCBದು ಏನು ಮ್ಯಾಚು ಗುರು. ಲಾಸ್ಟು ರೆಡ್ಜ್ ಆಫ್ ದ ಸೀಟ್ ಕೂತ್ಕೊಂಡು ಅವನಜ್ಜಿ ಏನಾಗುತ್ತೆ ಮ್ಯಾಚ್ ಫುಲ್ಲು ನೋಡಿದೀವಿ ಅಂತ ಅನ್ಕೊಳ್ಳಿ. ಮಿಡ್ಲಲ್ಲಿ ಸ್ವಲ್ಪ ಬೋರ್ ಆಗ್ತಾ ಇತ್ತು, ಬಟ್ ಯಾವಾಗ ಡೆತ್ ಓವರ್ಸ್ ಬಂತೋ ಲಾಸ್ಟ್ 5 ಓವರ್ ಒಂದು ಬಾಲ್ ಬಿಡ್ದಂಗೆ ನೋಡ್ಬಿಟ್ಟಿದ್ದೀವಿ RCB ಫ್ಯಾನ್ಸ್. ಆ ಥರ ಮಜಾ ಕೊಟ್ಟಿದ್ದು ಸೈಕ್ ಮ್ಯಾಚ್. ಇವತ್ತು ಏನು ಹೇಳಿದ್ದೆ ನಿಮಗೆ ಪ್ರಿವ್ಯೂ ವಿಡಿಯೋದಲ್ಲಿ, ಈಸಿ ಇರೋದಿಲ್ಲ. ಮುಂಬೈ ಇಂಡಿಯನ್ಸ್ ಬಾಟಮಲ್ಲೇ ಇರ್ಬೋದು, RCB ಖಂಡಿತ ಕೊಟ್ಟೆ ಕೊಡ್ತಾರೆ. ಹೌದು, ಲೋ ಸ್ಕೋರಿಂಗ್ ಗೇಮ್ ಆಗಬಹುದು ಅಂತ ಹೇಳಿದ್ದೆ. ನೋಡಿದ್ರಾ ಅಂತಂದರೆ ಪ್ರಿವ್ಯೂನ, ಯಾಕಂದರೆ ರಾಯ್ಪುರ್ ಸ್ಟೇಡಿಯಂ ಅಂತ ಬ್ಲ್ಯಾಕ್ ಸಾಯಿಲ್ ವಿಕೆಟ್ ಆಗಿರೋದು ಅಂಥ ಮಟ್ಟದ ಎಫೆಕ್ಟಿವ್ನೆಸ್ ಇರೋದಿಲ್ಲ ಬ್ಯಾಟರ್ಸ್ಗಳಿಗೆ. ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು ಇವತ್ತು ಬ್ಯಾಟರ್ಸ್ಗಳು ಹೊಡಿಯೋದು. ಕಳೆದೋಗ್ಬಿಟ್ಟೆ ಗುರು, ನಾನು ಕಳೆದೋಗ್ಬಿಟ್ಟೆ. ಕೃಣಾಲ್ ಪಾಂಡ್ಯ ಆಡಿದ್ದಕ್ಕೆ ಕಳೆದೋದೆ. ಹೌದು, ಭುವನೇಶ್ವರ್ ಕುಮಾರ್ ಲಾಸ್ಟ್ ಓವರ್ ಹೊಡೆದಲ್ಲ ಆಫ್ ಸೈಡ್ 6ನ, ಎಕ್ಸ್ಟ್ರಾ ಕವರ್ಸಲ್ಲಿ ಹೊಡಿತಾರೆ 6ನ. ಸೈಕ್ ಆಗೋಗ್ಬಿಟ್ಟೆ ಗುರು. ನಿಜವಾಗ್ಲು ಆನ್ ಸೈಡ್ ಹೊಡಿಯೋದೇ ಕಷ್ಟ. ಅದು ಒಬ್ಬ ಬೌಲರ್ ಬಂದ್ಬಿಟ್ಟು ಶಮಿ ಹೊಡೆದಿದ್ರಲ್ಲ ಲಾಸ್ಟಲ್ಲಿ 6. ಶಮಿ ಹೊಡಿತಾರೆ ಅಂತ ನಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಲಾಸ್ಟ್ ಬಾಲಲ್ಲಿ 6 ಹೊಡೆದ್ಬಿಡ್ಬೋದು ಅಂತ. ಸೂಪರ್ ಓವರ್ಗೆ ಹೋಗಿತ್ತಲ್ಲ. ಇನ್ಫ್ಯಾಕ್ಟ್ ಸೂಪರ್ ಓವರ್ ಎಕ್ಸ್ಪೆಕ್ಟೇಷನ್ ಕೂಡ ಬಂದ್ಬಿಡ್ತು ಈ ಮ್ಯಾಚಲ್ಲಿ. ಯಾವಾಗ ಅವ್ರು 6 ಹೊಡಿತಾರೋ ಅವಾಗ ಸೂಪರ್ ಓವರ್ ಎಕ್ಸ್ಪೆಕ್ಟೇಷನ್ ಕೂಡ ಬಂದ್ಬಿಡ್ತು. ಶಮಿ ಹೊಡೆದ್ಬಿಟ್ಟು ಸೂಪರ್ ಓವರಿಗೆ ಕಳಿಸಿದ್ರು, ಇವ್ರು 6 ಆಗ್ಬಿಟ್ಟು ಮ್ಯಾಚ್ನೇ ಗೆಲ್ಲಿಸ್ಬಿಟ್ರು ಅಂತ ಅನ್ಕೊಳ್ಳಿ. ಬಟ್ ಮೆಚ್ಕೊಬೇಕಾಗಿರೋದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ನ. ಲಾಸ್ಟಲ್ಲಿ ಅನ್ಕೊಂಡಿದ್ದು 1 ರನ್ ತೊಗೊಂಡ್ರೆ ಸಾಕು ಗುರು, ಸೂಪರ್ ಓವರ್ಗೆ ಅಟ್ಲೀಸ್ಟ್ ಹೋಗ್ಬಿಡ್ತದೆ ಅಂತ. ಸೂಪರ್ ಓವರ್ ಅಟ್ಲೀಸ್ಟ್ ಸಾಕು ಅಂತ ಅನಿಸ್ಬಿಟ್ಟು ಸಾಕಾಗೋಗ್ಬಿಟ್ಟಿದ್ದು RCB ಫ್ಯಾನ್ಸ್ಗೆ. ಬಟ್ ಇಲ್ಲ, 2 ರನ್ನ ಕ್ವಿಕ್ಕಾಗಿ ತೊಗೊಂಡು ಬುದ್ಧಿನೇ ಇಲ್ಲ, ಲದ್ದಿ ತಿನ್ಬಿಟ್ರು ಹಂಗೇನೆ ಮುಂಬೈ ಇಂಡಿಯನ್ಸ್ ಅವರು. ಲಾಸ್ಟ್ ಓವರಲ್ಲಿ 1 ರನ್ ಕೊಡೋ ಜಾಗದಲ್ಲಿ 2 ರನ್ ಕೊಟ್ಬಿಟ್ರು. ಸೂಪರ್ ಓವರ್ ಆಗೋ ಮ್ಯಾಚ್ನ ಹೇಳಿಸ್ಬಿಟ್ರು ಹಂಗೇನೆ. RCBಗೆ ಕೊಟ್ಟಂಗಿತ್ತು. ಮುಂಬೈ ಇಂಡಿಯನ್ಸ್ ಪರವಾಗಿತ್ತು ಅಲ್ಲಿವರೆಗೂ. ನೋಡಿ 19ನೇ ಓವರ್ ಕೂಡ RCB ಒಂಥರ ಹಂಗೆ ಹಿಂಗಿತ್ತು, RCB ಗೆಲ್ಬೋದು ಅನ್ನೋ ಥರನೇ ಇದ್ದಿದ್ದು. ಬಟ್ 19ನೇ ಓವರ್ ಆದಂಥ ಬುಮ್ರಾ 3 ರನ್ ಕೊಟ್ರಲ್ಲ 19ನೇ ಓವರಲ್ಲಿ. ನಕ್ಕಂದು ಸೈಕ್ ಆಗೋಗ್ಬಿಟ್ರು ಗುರು ಎಲ್ಲ RCB ಫ್ಯಾನ್ಸ್ಗಳು. ಇಲ್ಲ, ಪಕ್ಕ ಹೊರಟೋಯ್ತು ಮ್ಯಾಚ್ ಇದು, 15 ರನ್ ಬೇಕು ಲಾಸ್ಟ್ ಓವರಲ್ಲಿ, ಆಗಲ್ಲ ಕತೆ ಇದು. ಪ್ರೈಮರಿ ಶಫಲ್ ಮೇಲೆ ಎಕ್ಸ್ಪೆಕ್ಟೇಷನ್ ಇಲ್ಲ, ಏನೂ ಇಲ್ಲ ಅಂತ ಕೂತ್ಕೊಂಡಿದ್ರು. ಅವ್ರು ಬೇರೆ ಔಟ್ ಬೇರೆ ಆಗೋಗ್ಬಿಡ್ತಾರೆ ಲಾಸ್ಟ್ ಓವರಲ್ಲಿ. ಬಿಡಿ, ಲಾಸ್ಟ್ ಅವ್ರನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಡೀಟೇಲ್ ಆಗಿ. ಬಟ್ ನಿಜವಾಗ್ಲೂ RCB ಫ್ಯಾನ್ಸ್ಗಳಂತ ಇವತ್ತು ಚಿತ್ತ ಹೋಗ್ಬಿಟ್ಟಿರ್ತೀರ. ಹಂಗೇನೆ ಎಣ್ಣೆ ಹೊಡೆದ ಟೈಟ್ ಆಗೋಗ್ಬಿಟ್ಟಿರ್ತೀರ, ಕಳೆದೋಗ್ಬಿಟ್ಟಿರ್ತೀರ. ನಿಜವಾಗ್ಲೂ ಮ್ಯಾಚ್ ನೋಡ್ಬಿಟ್ಟು ಅಷ್ಟು ಖುಷಿ ಕೊಟ್ಟಂತ, ಅಷ್ಟು ಮಜಾ ಕೊಟ್ಟಂಥ ಮ್ಯಾಚು. ಹೌದು, ನಾವು ಎಷ್ಟೆಷ್ಟೋ ಹೊಡೆದಿದ್ದೀವಿ ರನ್ಸ್ಗಳನ್ನ, 200+ ಎಷ್ಟೆಷ್ಟೋ ಹೊಡೆದಿದ್ದೀವಿ. ಬಟ್ ಆದರೂ ಕೂಡ ಈ ಥರ ಮ್ಯಾಚು, ಈ ಮ್ಯಾಚು ಮಜಾ ಕೊಟ್ಟಷ್ಟು ಯಾವ ಮ್ಯಾಚು ಕೂಡ ಮಜಾ ಕೊಟ್ಟಿಲ್ಲ ಈ ಸೀಸನಲ್ಲಿ. ಪರ್ಸನಲಿ ನನಗೆ ಈ ಸೀಸನಲ್ಲಿ ಈ ಮ್ಯಾಚು ಜೊತೆಗೆ ಆ ಒಂದು ಸೂಪರ್ ಓವರ್ ಆಯ್ತಲ್ಲ LSGದು, ಆ ಮ್ಯಾಚು, 2 ಮ್ಯಾಚು ಸಿಕ್ಕಾಪಟ್ಟೆ ಮಜಾ ಕೊಡ್ತು ಅಂತ ಹೇಳಬೇಕು. ಸೊ ಫಸ್ಟಿಂದ ಬಂದ್ಬಿಡೋಣ. ನಮ್ಮ ಟಾಸ್ ಗೆದ್ದವ್ರು ನಮ್ಮ RCBನೇ ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ. ಹೌದು, ಅಡ್ವಾಂಟೇಜ್ ನಮಗೆ ಇತ್ತು ಅಂತ ಅನ್ಕೊಳ್ಳಿ. ಹೋಮ್ ಇದು ಗುರು, ನೋಡಿ ಹೆಂಗಾಗ್ತಿದೆ ಅಂತ ನಮ್ಮ RCBಗೆ. ಹೋಮಲ್ಲಿ ಬೆಂಗಳೂರಲ್ಲಿ 4 ಮ್ಯಾಚ್ನ ಗೆದ್ದಿದ್ದೀವಿ. ಇದು ಕೂಡ ನಮಗೆ ಹೋಮು, ರಾಯ್ಪುರ್ ಸ್ಟೇಡಿಯಮು, ಇಲ್ಲೂ ಕೂಡ ಗೆದ್ದಿದ್ದೀವಿ. ನಾವು ಅವೇ ಗೇಮ್ಗಳು ನೆಟ್ಟಿಗೆ ಆಡ್ತಾ ಇಲ್ಲ ಅಷ್ಟೇ ಈ ಸೀಸನು. ಹೋಮ್ ಗೇಮ್ಗಳನ್ನ ಸಖತ್ತಾಗಿ ಆಡ್ತಾ ಇದ್ದೀವಿ ಆ್ಯಂಡ್ ಸಖತ್ತಾಗಿ ಗೆದ್ದಿದ್ದೀವಿ. ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟು 2 ಮ್ಯಾಚನ್ನು ಕೂಡ ಈ ಸೀಸನ್ ಗೆದ್ದಿದ್ದೀವಿ. ಸೊ ಸೈಕಾಗಿ ಆಡಿದ್ದೀವಿ ಗುರು, ಸಿಂಪಲಾಗೆ. ಹೌದು, ಇವತ್ತು ಬ್ಯಾಟಿಂಗ್ ಆಡೋದಕ್ಕಂತ ಬರ್ತಾರೆ ಮುಂಬೈ ಇಂಡಿಯನ್ಸ್ ಅವರು. ಸೊ ಫಸ್ಟು ಇನಿಷಿಯಲಿ ಪರವಾಗಿಲ್ಲ, ಫಸ್ಟ್ ಓವರು 1 ವಿಕೆಟ್ ಡ್ರಾಪ್ ಆಗುತ್ತೆ. ರಿಯಾನ್ ರಿಕಲ್ಟನ್ ಅವರು ತಗಲಾಕೊಂಡ್ಬಿಟ್ಟು ಮಿಡ್ ಆಫ್ಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಸೊ ಹೊಡೆಯೋದಕ್ಕೆ ಹೋಗಿದ್ರು ಅವ್ರು ಪಾಪ, ಬಟ್ ತಗಲಾಕೊಂಡ್ರು ಸರಿಯಾಗಿ. ಲೀಡಿಂಗ್ ಎಡ್ಜ್ ಆಗಿಬಿಟ್ಟು ಸೀದಾ ಮಿಡ್ ಆನ್ಗೆ ಹೋಗ್ತಾ ಇದ್ದಂಗೆ ಫಸ್ಟ್ ಓವರ್ 1 ವಿಕೆಟ್ ಡ್ರಾಪು. ಸೆಕೆಂಡ್ ಓವರಲ್ಲಿ ರೋಹಿತ್ ಶರ್ಮಾ 2 6ನ ವಾನ್ಸರ್ ಜಾಶ್ ಹ್ಯಾಜ್ವುಡ್ಗೆ ಎಲ್ಲಾಗರು ಮತ್ತೆ ಅವನಜ್ಜಿ ಫಾರ್ಮಿಗೆ ಬಂದ್ಬಿಟ್ಟು ರೋಹಿತ್ ಶರ್ಮಾ ಅಂತ ಅಂದ್ಕೊಂಡ ಟೈಮಲ್ಲಿ 3ನೇ ಓವರ್ ಮತ್ತೆ ಬರ್ತಾರೆ. ಸೀರೀಸ್ ಆಫ್ ವಿಕೆಟ್ಸು. 3ನೇ ಓವರ್ ಬಂದ್ಬಿಟ್ಟು ಫಸ್ಟ್ ಓವರ್ 2 ವಿಕೆಟ್ನ ತೆಗೆದಿದ್ದು, ಫಸ್ಟ್ ಓವರ್ 1 ವಿಕೆಟ್ನ ತೆಗೆದಿದ್ದು, 3ನೇ ಓವರ್ ಬಂದ್ಬಿಟ್ಟು 2 ವಿಕೆಟ್ನ ಎತ್ಬಿಡ್ತಾರೆ ರೋಹಿತ್ ಶರ್ಮಾ. 3 ಡೌನ್ ಮುಂಬೈ ಇಂಡಿಯನ್ಸ್, 20+ ರನ್ಗೆ 3 ಡೌನ್ ಮುಂಬೈ ಇಂಡಿಯನ್ಸ್. ರೋಹಿತ್ ಶರ್ಮಾ ಔಟ್ ಆಗ್ತಾ ಇದ್ದಂಗೆ ಅಲ್ಲಿ ಪಟ್ಟನಾಗಿ ಕಡೆ ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ಎಡ್ಜ್ ಅಂಡ್ ಗಾನು. ರೋಹಿತ್ ಶರ್ಮಾಗೆ ಕವರ್ ಡ್ರೈವ್ಗೆ ಇನ್ವೈಟ್ ಮಾಡಿದ್ದು ಭುವನೇಶ್ವರ್ ಕುಮಾರು. ಕ್ರೇಜಿ ಬೌಲಿಂಗ್ ಮಾಡಿದ್ರು, ಕವರ್ಸಿಗೆ ಇನ್ವೈಟ್ ಮಾಡ್ಬಿಟ್ಟು ಎಡ್ಜ್ ಮಾಡಿಸ್ಬಿಟ್ಟು ಔಟ್ ಆಗ್ತಾರೆ. ಸೂರ್ಯ ಅಣ್ಣ ಬಂದ್ಬಿಟ್ಟು ಅವರು ಎಡ್ಜ್ಬಿಟ್ಟು ವಿರಾಟ್ ಕೊಹ್ಲಿ ಎಂಥ ಕ್ಯಾಚ್ನ ಹಿಡಿದಿದ್ದು, ಸೈಕ್ ಕ್ಯಾಚ್ ವಿರಾಟ್ ಕೊಹ್ಲಿ ಹಿಡಿದಿದ್ದು. ಒಂಥರ ಬೆಂಕಿ ಕ್ಯಾಚ್ ಅಂತ ಹೇಳ್ತೀನಿ. ಇವತ್ತಿನ ಕ್ಯಾಚ್ ಅಂತ ಬಂದಾಗ ತಿಲಕ್ ವರ್ಮಾ ಮಾಡಿದ್ದು ಒಂದು ಸೈಕ್ ಕ್ಯಾಚ್ ಆಯಿತು ಅಂತಂದರೆ, ವಿರಾಟ್ ಕೊಹ್ಲಿ ಹಿಡಿದು ಕೂಡ ಒಂದು ಸೈಕ್ ಕ್ಯಾಚು. ಬಟ್ ನನಗೆ ತಿಲಕ್ ವರ್ಮಾ ಅವರ ಕ್ಯಾಚ್ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡ್ತು. ಕೃಣಾಲ್ ಪಾಂಡ್ಯ ಹಿಡಿದ್ರಲ್ಲ, ಸಿಕ್ಕಾಪಟ್ಟೆ ಕಳೆದೋಗ್ಬಿಟ್ಟು ಆ ಕ್ಯಾಚ್ ಹೋಗ್ಬಿಟ್ಟು ಮ್ಯಾಚ್ಗೆ ತೊಗೊಂಬಂದರು ತಿಲಕ್ ವರ್ಮಾ ಅವರು. ನೋಡಿ ಯಾವ ಥರ ಮ್ಯಾಚಿಗೆ ತೊಗೊಂಬಂದಿದ್ದಾರೆ ತಿಲಕ್ ವರ್ಮಾ ಅಂತ. ಇಲ್ಲಿ ಬ್ಯಾಟಿಂಗಲ್ಲಿ ಮ್ಯಾಚಿಗೆ ತೊಗೊಂಬಂದಿದ್ದಾರೆ, ಈ ಕಡೆ ಫೀಲ್ಡಿಂಗಲ್ಲಿ ಮ್ಯಾಚಿಗೆ ತೊಗೊಂಬಂದಿದ್ದಾರೆ. ಈ ಕಡೆ ಬವಾ ನೋಡ್ರೆ ಉಡಾಯಿಸ್ಬಿಟ್ರು ಹಂಗೇನೆ. ಡಿಫೆಂಡ್ ಮಾಡ್ಕೊಬೋದಾಗಿತ್ತು, 15 ರನ್ ಡಿಫೆಂಡ್ ಮಾಡ್ಕೊಳಕತ್ರ ಏನಿರಲಿಲ್ಲ. 3 ರನ್ನ ಡಿಫೆಂಡ್ ಮಾಡ್ಕೊಂಡಿದ್ರು, 3 ರನ್ನ ಓಡಿಸ್ಕೊಂಡಿದ್ರು ಬುಮ್ರಾ ಅವರಲ್ಲಿ. ಲಾಸ್ಟ್ 5 ಓವರ್ ಚೆನ್ನಾಗೇ ಮಾಡಿದ್ದಾರೆ ಗುರು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಲಾಸ್ಟ್ 1 ಓವರ್ ಮಾತ್ರ ಓಡಿಸ್ಕೊಂಡಿರುವಂಥದ್ದು. ಅದೆಲ್ಲ ನಮ್ಮ ಪರವಾಗಿ ಆಗಬೇಕಾಗಿತ್ತು. ಹಣೆಯಲ್ಲಿ ಬರ್ದಿತ್ತು ನಮಗೆ ಇವತ್ತಿನ ಮ್ಯಾಚ್ ಗೆಲ್ಲಬೇಕು ಅಂತ. ಎಲ್ಲ ನಮ್ಮ ಪರವಾಗಿಯೇ ಆಯಿತು. ಯಾಕಂದರೆ ನೋಡಿ, ನೋ ಬಾಲ್ ಹಾಕಿದ್ದಾಗಿರೋ ಆಗಿರ್ಬೋದು,
ಜೊತೆಗೆ ನಾನು ಲಾಸ್ಟ್ ಓವರ್ ಬಗ್ಗೆ ಮಾತಾಡ್ತಿದ್ದೀನಿ, ನೋ ಬಾಲ್ ಹಾಕಿದ್ದು, ವೈಟ್ಸ್ಗಳು ಹಾಕಿದ್ದು, ಸೊ ಇದೆಲ್ಲ ನಮ್ಮ ಪರವಾಗಿ ಆಗಬೇಕಾಗಿತ್ತು ಅನ್ನೋದಿತ್ತು. ಜೊತೆಗೆ ಅವರಿಗೆ ರಿವ್ಯೂ ಕೂಡ ಇರಲಿಲ್ಲ, DRS ಕೂಡ ಇರಲಿಲ್ಲ ಆ ಟೈಮಲ್ಲಿ, DRSನ ತೊಗೊಳೋದಕ್ಕೆ ವೈಡಿಗೆ. ಸೊ ಇದೆಲ್ಲ ನಮ್ಮ ಪರವಾಗಿನೇ ಆಗಬೇಕು ಅಂತ ಇತ್ತು, ನಮ್ಮ ಪರವಾಗಿನೇ ಆಯಿತು ಅಷ್ಟೇ. ಇವತ್ತು ಹಣೆಯಲ್ಲಿ ಬರ್ದಿತ್ತು RCB ಗೆಲ್ಲಬೇಕು ಅನ್ನೋದು. ಈ ಥರ ಕ್ಲೋಸ್ ಮಾರ್ಜಿನಲ್ಲಿ ಕ್ಲೋಸ್ ಗೇಮ್ಗಳನ್ನ ಹೋಪ್ ಇಲ್ಲದೇ ಇರೋಂಥ ಟೈಮಲ್ಲಿ ಗೆಲ್ಲೋದಿದೆಯಲ್ಲ. ಭುವನೇಶ್ವರ್ ಕುಮಾರ್ ಬಂದ್ಬಿಟ್ಟು 6 ಹೊಡಿತಾರೆ, ಮ್ಯಾಚ್ ಈ ಥರ ಉಲ್ಟಾ ತಿರುಗಿ ಹಾಕೊಂಡ್ಬಿಡುತ್ತೆ. ಹೋಯ್ತು ಬಿಡು, ರೊಮ್ಯಾರಿಯೋ ಶೆಫರ್ಡ್ ಹೋಯ್ತಾ ಇದ್ದಂಗೆ ಮ್ಯಾಚ್ ಹೋಯ್ತು ಅಂತಲೇ ಇದ್ದಿದ್ದೆಲ್ಲ RCB ಫ್ಯಾನ್ಸ್ಗಳು. ಬಟ್ ಹೋಪ್ಸ್ನ ಕಳ್ಕೊಂಡಂಥ ಟೈಮಲ್ಲಿ ಗೆದ್ದಿರೋಂಥದ್ದು ಇದೆಯಲ್ಲ, ಸೊ ಇದು ಸಿಕ್ಕಾಪಟ್ಟೆ ರೇರ್ ಸೀನ್ಸು. ಅದು ಇವತ್ತಾಗಿದೆ ನಮ್ಮ RCBಗೆ. ಅದಕ್ಕೆ RCB ಫ್ಯಾನ್ಸ್ಗಳು ಅಷ್ಟು ಖುಷಿಯಾಗಿರೋದು ಇವತ್ತು. ನಿಜಾಲು ಈ ಸೀಸನ್ ಈ ಥರ ಒಂದು ಮ್ಯಾಚ್ ಆಗುತ್ತೋ, ಫೈನಲ್ಸ್ ಗೆದ್ರು ಇಷ್ಟು ಖುಷಿ ಆಗುತ್ತೋ ಆಗಲ್ಲೋ ಗೊತ್ತಿಲ್ಲ ನನಗೆ. ನಿಜಾಲು ಹೇಳ್ತಾ ಇರೋದು, ಈ ಮ್ಯಾಚ್ ಗೆದ್ದಷ್ಟು ಖುಷಿ ನಿಜಾಲು ಯಾವ ಮ್ಯಾಚು ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಈ ಥರ ಮಜಾ ಕೊಡೋವಂಥ ಮ್ಯಾಚು IPL ಬರೋದಿಲ್ಲ ಅಂತ ಹೇಳ್ತಿಲ್ಲ, ಈ ಸೀಸನ್ ಬರದೇ ಇರ್ಬೋದು, ನಮ್ಮ RCB ಕಡೆಯಿಂದ ಬರದೇ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಓಕೆ, ಈ ಕಡೆಯಿಂದ ಸಖತ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ. ಆಲ್ಮೋಸ್ಟ್ ಎಷ್ಟು 4th ವಿಕೆಟ್ ಪಾರ್ಟ್ನರ್ಶಿಪ್ಪು, ಆಲ್ಮೋಸ್ಟ್ ಒಂದು 80 ರನ್ ಪ್ಲಸ್ ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಗುತ್ತೆ. ನಮ್ಮೊಂದು ಧೀರ್ ಅವ್ರದ್ದು ಜೊತೆಗೆ ತಿಲಕ್ ವರ್ಮಾ 20+20 ಕೂಡ ಹೊಡೆದಿಲ್ಲ, ಅಲ್ಲಿ ಔಟ್ ಆಗಬೇಕಾಗಿರುತ್ತೆ. ಕ್ಯಾಚ್ನ ಡ್ರಾಪ್ ಮಾಡ್ತಾರೆ ಸುಯಾಶ್ ಅವರು, ರಸಿಕ್ ದಾರ್ ಅವರ ಬೌಲಿಂಗಲ್ಲಿ. ಬಟ್ ಇಲ್ಲ, ನಾನೇ ಬಂದ್ಬಿಟ್ಟು ಅವ್ರದ್ದು ವಿಕೆಟ್ ಎತ್ತೀನಿ ಅಂತ ಬೋಲ್ಡ್ ಮಾಡಿದ್ದು ಬಂದ್ಬಿಟ್ಟು ನಮ್ಮೊಂದು ಧೀರ್ ಅವ್ರದ್ದು ಕೂಡ ಬೋಲ್ಡ್ ಮಾಡ್ತಾರೆ. ಭುವಿ ಬಂದ್ಬಿಟ್ಟು ತಿಲಕ್ ವರ್ಮಾ ಅವ್ರನ್ನ ಬೋಲ್ಡ್ ಮಾಡ್ತಾರೆ. ಆಲ್ಮೋಸ್ಟ್ ಎಷ್ಟು ಕ್ಲೋಸ್ ಟು 17 ಓವರ್ಸ್ವರೆಗೂ ಕೂಡ ತಿಲಕ್ ವರ್ಮಾ ಬ್ಯಾಟಿಂಗ್ನ ಆಡಿದ್ರು. ಅಲ್ಲಿ ವಿಲ್ ಜಾಕ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 10 ಬಾಲಿಗೆ ಹತ್ರನೂ, ಬವಾ ಬಂದ್ಬಿಟ್ಟು ಎಷ್ಟು ಏನಲ್ಲೇ ಅಂತ ದೊಡ್ಡ ಸ್ಟ್ರೈಕ್ ರೇಟಲ್ಲಿ ಆಡಲಿಲ್ಲ, 10+ ರನ್ನ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ಅಂಥ ಅಗ್ರೆಸಿವ್ ಬ್ಯಾಟಿಂಗ್ನ ಏನಾಡಿ ಲಾಸ್ಟ್ 5 ಓವರಲ್ಲಿ ಬಂದಿರೋದು ಆಲ್ಮೋಸ್ಟ್ 30+ ರನ್ಸ್ ಅಷ್ಟೇ ಬಂದಿರೋದು ಮುಂಬೈ ಇಂಡಿಯನ್ಸ್ಗೆ. ಆಲ್ಮೋಸ್ಟ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡಿದ ಎಲ್ಲಿವರೆಗೂ ಗೊತ್ತಾ, ಸಖತ್ತಾಗೇನೆ ಆಡಿದ್ರು. ಪೋಪ್ಲೆ ನಮಗಿಂತ ಅವ್ರದ್ದೇ ಜಾಸ್ತಿ ರನ್ಸು, 55 ರನ್ ಹೊಡೆದ್ರು, 3 ವಿಕೆಟ್ನ ಕಳ್ಕೊಂಡು. ನಾವು 3 ವಿಕೆಟ್ನ ಕಳ್ಕೊಂಡಿದ್ದು, 42 ರನ್ ಪೋಪ್ಲೆಲಿ. ಚೆನ್ನಾಗೇನೆ ಆಡಿದ್ರು, ಪಾರ್ಟ್ನರ್ಶಿಪ್ ಚೆನ್ನಾಗೇ ಬಿಲ್ಡ್ ಮಾಡಿದ್ರು. ನಮಗಿನ್ನ ಚೆನ್ನಾಗೇ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದು ಯಾರು ಅಂತಂದರೆ ಅವರೇನೇ. ಆ ಒಂದು 4th ವಿಕೆಟ್ ಪಾರ್ಟ್ನರ್ಶಿಪ್ ನಮ್ಮಂದಿರದ ಜೊತೆಗೆ ತಿಲಕ್ ವರ್ಮಾ ಅವ್ರದ್ದು. ಹೌದು, ಕ್ಯಾಚ್ ಡ್ರಾಪ್ ಆಗಿರ್ಬೋದು, ಬಟ್ ಅದನ್ನು ಕೂಡ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಿಲ್ಡ್ ಆಗಿತ್ತು. ಸೊ ಆ ಪಾರ್ಟ್ನರ್ಶಿಪ್ ಬ್ರೇಕ್ ಡೌನ್ ಆಗ್ತಾ ಇದ್ದಂಗೆ 11ನೇ ಓವರ್ ಆದಮೇಲೆ ಸ್ವಲ್ಪ ಅವ್ರದ್ದು ಎಲ್ಲ ಒಂಥರ ಆಯಾ ತಪ್ಪಿದ್ರು ಅಂತ ಹೇಳ್ಬೇಕು ಬ್ಯಾಟಿಂಗಲ್ಲಿ. ಹೌದು, ಬ್ಯಾಟಿಂಗ್ ಆಡೋದಕ್ಕೆ ಸರ್ಫೇಸ್ ಅಷ್ಟೊಂದು ಕಷ್ಟಕರವಾಗಿರಲಿಲ್ಲ. ನೋಡೋಲ್ಲಪ್ಪ ನಮ್ಮ RCB ಯಾವ ಥರ ಸ್ಟ್ರಗಲ್ ಮಾಡಿದ್ರು. ನಮ್ಮದು RCB ಟಾಪ್ ಕ್ವಾಲಿಟಿ ಬ್ಯಾಟಿಂಗ್ ಯೂನಿಟ್ ಅಂತ ಅಂತೀವಿ. RCB ಬ್ಯಾಟರ್ಸ್ಗಳು ಸೆಕೆಂಡ್ ಇನ್ನಿಂಗ್ಸಲ್ಲೇ ಸ್ಟ್ರಗಲ್ ಮಾಡಿದ್ರು, ಇನ್ನೊಂದು ಫಸ್ಟ್ ಇನ್ನಿಂಗ್ಸಲ್ಲಿ ಸ್ಟ್ರಗಲ್ ಮಾಡೋದಲ್ಲಿ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಸೊ RCB ಬೌಲಿಂಗ್ ಚೆನ್ನಾಗಿ ಮಾಡಿದ್ರು, ಸಿಂಪಲ್ಲಾಗೆ ಎಲ್ಲರೂ ಕೂಡ ಇಂಪ್ರೆಸಿವ್ ಬೌಲಿಂಗನ್ನೇ ಮಾಡಿದ್ರು. ರಸಿಕ್ ಸಲಾಮ್ದಾರ್ ಆಗಿ, ಹೌದು ಸ್ವಲ್ಪ ಮಟ್ಟಿಗೆ ಅವ್ರು ಕಾಸ್ಟ್ಲಿ ಆಗಿದ್ದಾರೆ, ಬಟ್ ವಿಕೆಟನ್ನು ಕೂಡ ಎತ್ತಿದ್ದಾರೆ. ಈ ಕಡೆಯಿಂದ ನೋಡ್ತು ಅಂತಂದರೆ ಭುವನೇಶ್ವರ್ ಕುಮಾರ್ 4 ವಿಕೆಟ್, ಕ್ರೂಷಿಯಲ್ ವಿಕೆಟ್ಸ್. ಅದನ್ನು ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್ ಎಂತೆಂಥ ವಿಕೆಟ್ಸ್ ಇತ್ತು. ರಿಯಾನ್ ರಿಕಲ್ಟನ್, ತಿಲಕ್ ವರ್ಮಾ, ಮೈನ್ ಆರ್ಡರ್ನೇ ಕೊಲಾಪ್ಸ್ ಮಾಡಿಬಿಟ್ರು. ಟಾಪ್ ಆರ್ಡ್ರು, ಮಿಡಲ್ ಆರ್ಡರ್ ಎಲ್ಲನೂ ಕೊಲಾಪ್ಸ್ ಮಾಡಿ ಇಟ್ಬಿಟ್ರು ಭುವನೇಶ್ವರ್ ಕುಮಾರು. ನನ್ನ ಪ್ರಕಾರ ಇವತ್ತಿನ ಮ್ಯಾಚು ಮ್ಯಾನ್ ಆಫ್ ದ ಮ್ಯಾಚು ಭುವನೇಶ್ವರ್ ಕುಮಾರು. ಆ 6ನ ಬರೀ 4 ವಿಕೆಟ್ ಎತ್ತಿದ್ದು ಮಾತ್ರ ಅಲ್ಲ, ಆ ಸಿಕ್ಸಿಗೆ ಕೊಟ್ಬಿಡ್ತೀನಿ ನಾವು ಪ್ಲೇಯರ್ ಆಫ್ ದ ಮ್ಯಾಚ್ನ. ಕೃಣಾಲ್ ಪಾಂಡ್ಯ ಎಲ್ಲೋ ಬೇಕು ಗುರು ಅಂತ ಕೇಳಿದ್ರೆ, ಕೃಣಾಲ್ ಪಾಂಡ್ಯನ ನೋಡ್ಬಿಟ್ಟು ನನಗೆ ಇವತ್ತು ಮ್ಯಾಕ್ಸ್ವೆಲ್ ನೆನಪಾಗಿ ಹೋಗ್ಬಿಟ್ರು ಗುರು. ನಿಜವಾಗ್ಲೂ 200 ಹೊಡೆದಿಲ್ಲ ಅಫ್ಘಾನಿಸ್ತಾನ ಅಗೇನ್ಸ್ಟ್ 2023 ವರ್ಲ್ಡ್ ಕಪ್ಪು, ಆ ಕಾಂತಾರ ಇನ್ನಿಂಗ್ಸು ಓ ಅಂತ. ಸೊ ಆ ಥರ ಕ್ರ್ಯಾಮ್ಸ್ ಆಗಿದ್ರು ಕೂಡ ಎದ್ದು ನಿಂತ್ಕೊಂಡು ಪಕ್ಕೆ 2 ಸಲ ಬಿತ್ತು ಬಾಲು. ಮೂಳೆ ಮುರಿದೋಗೋ ಥರ ಬಿದ್ದೈತೆ ಬಾಲು. ಕೃಣಾಲ್ ಪಾಂಡ್ಯಗೆ ಎದ್ದು ನಿಂತ್ಕೊಂಡು ಇಲ್ಲ ಗುರು ಗೆಲ್ಸ್ಲೇಬೇಕು RCBಗೆ ಅಂತ ಎದ್ದು ನಿಂತ್ಕೊಂಡು ಗೆಲ್ಸಿ ತೋರಿಸಿದ್ರು ನೋಡಿ. ಔಟ್ ಆಗಿರ್ಬೋದು, ಬಟ್ ಎಂಥ ಇನ್ನಿಂಗ್ಸ್ನ ಆಡಿದ್ದು ಕೃಣಾಲ್ ಪಾಂಡ್ಯ. ಓಡೋಕ್ಕಾಗ್ತಿಲ್ಲ ಕೃಣಾಲ್ ಪಾಂಡ್ಯಗೆ, ಅದು 6 ಹೋಗಬೇಕಾಗಿತ್ತು. ತಿಲಕ್ ವರ್ಮಾ ಎಗರಿ ಹಿಡಿದ್ರದು ಬಾಲ್ನ. ಇನ್ಫ್ಯಾಕ್ಟ್ ಕ್ಯಾಚ್ ಡ್ರಾಪ್ ಆಗಿದ್ದು ಎಲ್ಲಿಗೆ ಬಿಟ್ಟೆ ಗುರು, ಕ್ಯಾಚ್ ಡ್ರಾಪ್ ಮಾಡಲ್ಲ ನಮ್ಮಂದಿರು ಕೆಳಗಡೆ ಕೆಸದ್ರಲ್ಲ, ಅಲ್ಲಿ ತಿಲಕ್ ವರ್ಮಾಗೆ ಬಿಟ್ರಲ್ಲ ಆ ಕ್ಯಾಚ್ನ. ಹೌದು, ಆ ಕ್ಯಾಚ್ನರು ನೋಡಿ ಅಲ್ಲೂ ಕೂಡ ಪಾಸಿಟಿವ್ ಆಗಿದೆ ನಮ್ಮ RCBಗೆ. ನೋಡಿ ವಿದ್ಯಾ ಕೈವಾಡ ಅಂತ ಹೆಂಗೆ ಹೇಳ್ತೀವಿ ಅಂತಂದರೆ, ಅಲ್ಲಿ 2 6 ಬರ್ತಾ ಇರಲಿಲ್ಲ, ಆ ಕ್ಯಾಚ್ ಡ್ರಾಪ್ ಆದಮೇಲೆ ನೆಕ್ಸ್ಟ್ 2 6ನ ಹೊಡೆದ್ರು, ಎಲ್ಲರಿಗೂ 2 6ನ ಹೊಡೆದ್ರು. ಸೊ ನೋಡಿ, ಎಲ್ಲ ವಿಧಿ ಹಣೆ ಬರದಲ್ಲಿ ಬರ್ದಿತ್ತು ಅಂತ ಕಾಣಿಸುತ್ತೆ. ಆ ಕ್ಯಾಚ್ ಡ್ರಾಪ್ ಆಗಬೇಕು, ನಂತರ 2 6 ಹೊಡಿಬೇಕು ಕೃಣಾಲ್ ಪಾಂಡ್ಯ, ಆಮೇಲೆ ಔಟ್ ಆಗಬೇಕು ಅನ್ನೋದು ಬರ್ದಿತ್ತು ಅಂತ ಕಾಣಿಸಿದೆ. ಸೊ ಅದೇ ಥರನೇ ಆಯಿತು. ಲಾಸ್ಟ್ ಓವರಲ್ಲಿ ಬಂದ್ಬಿಟ್ಟು ಭುವನೇಶ್ವರ್ ಕುಮಾರ್ 6 ಹೊಡಿಬೇಕು ಅಂತ ಇತ್ತು ಅಂತ ಕಾಣಿಸಿದೆ, ಅದು ಬಂತು. ನಾನು ನಿಜವಾಗ್ಲೂ ಗುರು ಇವತ್ತಿನ ಮ್ಯಾಚಲ್ಲಿ ನಂಗೆ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಮೂಮೆಂಟ್ ಏನು ಅಂತಂದರೆ ಭುವನೇಶ್ವರ್ ಕುಮಾರ್ ಹೊಡೆದಂಥ 6 ಏನು ಇಂಪ್ರೆಸ್ ಮಾಡಿಲ್ವೋ ನನಗೆ ಗೊತ್ತಿಲ್ಲ. ಹೌದು, ಕೃಣಾಲ್ ಪಾಂಡ್ಯ ಸಖತ್ತಾಗಿ ಆಡಿದ್ರು, ಎದ್ದು ನಿಂತ್ಕೊಂಡು ಆಡಿದ್ರು, ಆ ನೋವಲ್ಲಿ ಆಡಿದ್ರು, ಅದಂತೂ ಇಂಪ್ರೆಸ್ ಮಾಡೇ ಮಾಡ್ತು. ಬಟ್ ಭುವಿ ಹೊಡೆದಂಥ 6 ಏನಿದೆ ಅದಂತೂ ನಜ್ಜಿ, ಬರೀ ಅದ್ರ ಬಗ್ಗೆನೇ ವರ್ಣನೆ ಮಾಡಬೇಕಷ್ಟೇ ನಾನು. ಆಫ್ ಸೈಡು ಆ ಥರ ಬಾಲಿಗೆ ಈ ಥರ ಶಾಟು, ಹೆಂಗೆ ಟಾಪ್ ಕ್ವಾಲಿಟಿ ಬ್ಯಾಟ್ರ್ ಹೊಡಿಯೋಕ್ಕಾಗಲ್ಲ ಗುರು ಆಫ್ ಸೈಡಲ್ಲಿ. ಆ ಥರ ಹೊಡಿಯೋಕ್ಕಾಗಲ್ಲ. ಏನದೇನು ಕಮ್ಮಿ ಬೌಂಡ್ರಿನಾ, ಲಾಂಗ್ ಬೌಂಡ್ರಿನೇ ಇದ್ದಿದ್ದಲ್ಲಿ, ಏನು 10 ಬೌಂಡ್ರಿ ಏನು ಇರಲಿಲ್ಲ ಅಲ್ಲಿ, ಏನು 50 ಮೀಟರ್ ಬೌಂಡ್ರಿ ಏನು ಇರಲಿಲ್ಲ ಅಲ್ಲಿ. ಸಾಕತ್ತಾಗಿ ಆಡಿದ್ರು ಮಗ ಭುವನೇಶ್ವರ್ ಕುಮಾರ್. ಪ್ಲೇಯರ್ ಆಫ್ ದ ಮ್ಯಾಚ್ ಭುವನೇಶ್ವರ್ ಕುಮಾರ್. ಆ್ಯಂಡ್ ಆಬ್ವಿಯಸ್ಲಿ 2 ಕೊಟ್ಬಿಡ್ಬೇಕು ಪ್ಲೇಯರ್ ಆಫ್ ದ ಮ್ಯಾಚು. ಕೃಣಾಲ್ ಪಾಂಡ್ಯಗೂ ಕೊಡಬೇಕು, ಇಬ್ರಿಗೂ ಕೂಡ ಕೊಡಬೇಕು. ಸೊ ಸಖತ್ ಬೌಲಿಂಗ್ ಹಾಕಿರೋದು ಭುವನೇಶ್ವರ್ ಕುಮಾರ್ ನಮ್ಮ RCBಯ ಕಡೆ. ಸೈಕ್ ಬೌಲಿಂಗ್ ಮಾಡಿದರೆ. ಸೊ ಓಕೆ, ಈ ಕಡೆ ಬಂತು ಅಂದರೆ ಈ ಒಂದು ಟಾರ್ಗೆಟ್ನ ಚೇಸ್ ಡೌನ್ ಮಾಡೋದಕ್ಕೆ ಅಂತ ಬಂದಂತಹ ನಮ್ಮ RCB ಏನಪ್ಪ ಗೋಲ್ಡನ್ ಡಕ್ ಆಗಿದ್ದು ನಮ್ಮ ಕೊಹ್ಲಿ. ಬ್ಯಾಕ್ ಟು ಬ್ಯಾಕ್ ಮ್ಯಾಚು
ಚೇಸ್ ಮಾಡುವಂಥ ಟೈಮಲ್ಲಿ 2017 ವಿರಾಟ್ ಕೊಹ್ಲಿ ಡಕ್ಔಟ್ ಆಗಿದ್ದು, ನಂತರ 9 ವರ್ಷ ಆದಮೇಲೆ ವಿರಾಟ್ ಕೊಹ್ಲಿ ಇವಾಗ ಡಕ್ಔಟ್ ಆದರು. ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಡಕ್ಔಟ್ ಆಗಿ ಹೋಗ್ಬಿಟ್ಟಿದ್ದಾರೆ, ಗೋಲ್ಡನ್ ಡೆಕ್ ಆಗಿ ಹೋಗ್ಬಿಟ್ಟಿದ್ದಾರೆ. ನಂಬೋಕ್ಕೆ ಆಗ್ತಾ ಇಲ್ಲ, ನಂಬಲೇಬೇಕು, ಹಾರ್ಶ್ ರಿಯಾಲಿಟಿ. ಹೌದು, ಏನೋ ಪಿಚ್ ಸ್ವಲ್ಪ ಅವ್ರಿಗೆ ಅಡ್ಜಸ್ಟ್ ಆಗಲಿಲ್ಲ ಅಂತಾರ ಕಾಣಿಸ್ತಾ ಐತೆ. ಕಾನ್ಫಿಡೆನ್ಸ್ ಕುಗ್ಗೋದಕ್ಕೆ ಹೋಗ್ಬಾರ್ದು. ಮ್ಯಾಚ್ನ ಗೆದ್ದಿದ್ವಿ, ನೆಗೆಟಿವ್ಸ್ ಬಗ್ಗೆ ಮಾತಾಡೋದು ಬೇಡ ಈ ಮ್ಯಾಚು. ಏನು ಕಾಮೆಂಟ್ ಸೆಕ್ಷನ್ ಹಾಕೊಂಬಿಡಿ ವಿರಾಟ್ ಕೊಹ್ಲಿ ಅವ್ರ ಹೈಟರ್ಸ್ಗಳು. ಹೌದು, ಕೆಲವೊಂದು ಮ್ಯಾಚ್ ಆಗ್ತವೆ, ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಈ ಥರ ಆಗ್ತವೆ, ಏನೂ ಮಾಡೋದಕ್ಕಾಗಲ್ಲ. ವಿರಾಟ್ ಕೊಹ್ಲಿ ಏನೇನು ಬಾಲ್ ಏನು ತಿಂದಿದ್ದು ಯಾರು ಅಂತಂದರೆ ಜೇಕೋಬ್ ಬೆತಲ್ಗೆ ಒಂದು ಉಕ್ಕೊಂಡಿರ್ತಾರೆ ಇವತ್ತು RCB ಫ್ಯಾನ್ಸ್ಗಳು. 27 ಬಾಲಿಗೆ 27, ಇವತ್ತೇನಾದ್ರು ಮ್ಯಾಚ್ ಸೋತೋಗ್ಬಿಟ್ಟಿತ್ತು ಅಂತಂದರೆ ಮೇಯ್ನ್ ಬ್ಲೇಮ್ ಅವ್ರ ಮೇಲೆ ಹಾಕ್ಬಿಡ್ತಾ ಇದ್ರಲ್ಲ. 27 ಬಾಲಿಗೆ 27 ಪೋಪ್ಲಲ್ಲಿ ಬಂದಂಥ ಮನುಷ್ಯ ಆಲ್ಮೋಸ್ಟ್ 10 ಓವರ್ಗಿನ ಜಾಸ್ತಿ ಬ್ಯಾಟಿಂಗ್ನ ಆಡೋರೆ, ಆದ್ರೂ ಕೂಡ ಸ್ಕೋರ್ ಮಾಡೋದಕ್ಕಾಗಿಲ್ಲ. ನಿಂತ್ಕೊಂಡವ್ರೆ, ಆಡೋದಕ್ಕೆ ಆಯ್ತಾ ಇಲ್ಲ. ಹೌದು, ಕೃಣಾಲ್ ಪಾಂಡ್ಯ ಜೊತೆ ಚೆನ್ನಾಗಿ ಪಾರ್ಟ್ನರ್ಶಿಪ್ ಅಂತೂ ಬಿಲ್ಡ್ ಮಾಡಿದ್ರು. ಈ ಕಡೆ 4th ವಿಕೆಟ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತು, ಇಲ್ಲೂ ಕೂಡ ಚೆನ್ನಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ಕೃಣಾಲ್ ಪಾಂಡ್ಯ ಅವರ ಜೊತೆಗೆ. ಮುಂಬೈ ಇಂಡಿಯನ್ಸ್ ಅದೊಂದು ದೊಡ್ಡ ಪಾರ್ಟ್ನರ್ಶಿಪ್ ಆಯಿತು ಅಂದರೆ ಇವ್ರದ್ದೊಂದು ದೊಡ್ಡ ಪಾರ್ಟ್ನರ್ಶಿಪ್ ಆಯಿತು. ಸೊ ಅಲ್ಲಿ ನಿಂತ್ಕೊಂಡು ಆಡಬೇಕಾಗಿತ್ತು ಗುರು, ಅವ್ರು ನಿಂತ್ಕೊಂಡು ಆಡಿದ್ದೇನೆ ಒಳ್ಳೇದಾಯಿತು ಅಂತ ಹೇಳ್ಬೋದು ಸ್ವಲ್ಪ ಜನ. ಅಂದರೆ ಪಾಸಿಟಿವ್ ಆಗಿ ತೊಗೊಬೋದು ಜೇಕೋಬ್ ಬೆತಲ್ ಆಡಿದಂಥ ಇನ್ನಿಂಗ್ಸ್ನ. ಸ್ವಲ್ಪ ಜನ ಇದನ್ನು ನೆಗೆಟಿವ್ ಆಗಿ ತೊಗೊಬೋದು. ಹೌದು, ಅವರೇನಾದ್ರು ಬೇಗ ಔಟ್ ಆಗೋಗ್ಬಿಟ್ಟಿತ್ತು ಅಂದರೆ ಪ್ರೆಷರ್ ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಆಗಿ ಹೋಗ್ಬಿಟ್ಟಿರೋದು, ಬೇಗ RCB ವಿಕೆಟ್ಸ್ನ ಕಳ್ಕೊಂಡು ಮ್ಯಾಚ್ನ ಸೋತಿರ್ಬೋದು. ಸೊ ಆ ಥರನೂ ಕೂಡ ಯೋಚನೆ ಮಾಡ್ಬೋದು. ಸೊ ಪಾಸಿಟಿವ್ ಆಗಿ ತೊಗೊಳ್ಳೋಣ. ನಾನು ಜೇಕೋಬ್ ಬೆತಲ್ ಆಡಿದ್ನ ಸಿಕ್ಕಾಪಟ್ಟೆ ಕ್ರಿಟಿಸೈಸ್ ಮಾಡೋದು ಅಂತ ಅಗತ್ಯತೆ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಗೆದ್ದಿರೋದ್ರಿಂದ. ಸೋತಿದ್ರೆ ಬೇಕಾದ್ರೆ ನಾವು ಕ್ರಿಟಿಸೈಸ್ ಮಾಡ್ಬೋದು, ಜೇಕೋಬ್ ಬೆತಲ್ ಏನು ಗುರು ಹಿಂಗೆ ಆಡ್ದ ಅಂತ ಆ ಥರ ಹೇಳ್ಬೋದಾಗಿತ್ತು. ಬಟ್ ನಾನು ಕ್ರಿಟಿಸೈಸ್ ಮಾಡಬೇಕಾಗಿರೋದು ಒಂದೇ, ಅದು ರೊಮ್ಯಾರಿಯೋ ಶೆಫರ್ಡ್ ಆಡಿದ್ದು ಅಲ್ಲಾಗರು. ಆ ಥರ ಒಂದು ಇನ್ನಿಂಗ್ಸ್ನ ಅಲ್ಲಿ ಬಾಟಮಲ್ಲಿ ಬಂದ್ಬಿಟ್ಟು ಅಲ್ಲಿ ಎಷ್ಟು ಗುರು ಹೊಡಿತಾ ಇರೋದಲ್ಲಿ ಏನು ಆಡ್ತಾ ಇದ್ದಾರೆ ರೊಮ್ಯಾರಿಯೋ ಶೆಫರ್ಡು. 11 ಬಾಲು 4 ರನ್ನು 11 ಬಾಲ್ 4 ರನ್ ಹೊಡೆದಿದ್ದು ಸೈಕಾಗೋಗ್ಬಿಟ್ಟೆ ನಾನಂತೂ. ಅಜ್ಜಿ ಏನು ಗುರು ಬ್ಯಾಟಿಂಗ್ನ ಆಡ್ತಾ ಇದೆಯಾ ನೀನು, ಏನಿದು ಡೆತ್ ಓವರ್ಸಲ್ಲಿ ಇದೆಯಾ ನೀನು, ಏನಲ್ಲೇನು ಪೋಪ್ಳಲ್ಲಿಲ್ಲ ಅಥವಾ ಮಿಡ್ಲ್ ಓವರ್ಸಲ್ಲಿ ಇಲ್ಲ, ಏನು ಆಡ್ತಾ ಇದೆಯಪ್ಪ ನೀನು ಬ್ಯಾಟಿಂಗ್ನ ಅಂತ RCB ಫ್ಯಾನ್ಸ್ಗಳು ಫ್ರಸ್ಟ್ರೇಟ್ ಆಗೋಗ್ಬಿಟ್ರು. ರೊಮ್ಯಾರಿಯೋ ಶೆಫರ್ಡಿಂದನೇ ಮ್ಯಾಚ್ನ ಸೋತೋಗ್ಬಿಟ್ವಿ ಅನ್ನೋ ಹತ್ರ ಇವತ್ತು ಪಟ ಕಟ್ಬಿಟ್ರು ರೊಮ್ಯಾರಿಯೋ ಶೆಫರ್ಡ್ಗೆ. RCB ಸೋತೋಗ್ಬಿಟ್ಟಿತ್ತು ಅಂತಂದ್ರೆ ಇವಾಗ ನೆಟ್ಕಾಡಿದ್ದಾರೆ ಅಂತ ಯಾರು ಹೇಳ್ತಿಲ್ಲ, ಸೊ ಅಟ್ಕಾಡಿದ್ದಾರೆ ಅಂತಲೇ ಎಲ್ಲರೂ ಸಹ ಹೇಳೋದು. ಸೊ ಓಕೆ, ರೊಮ್ಯಾರಿಯೋ ಶೆಫರ್ಡ್ಗೆ ಲಾಸ್ಟ್ಗೆ ಏನಕ್ಕೆ ಹೋಗ್ತಿದ್ದೀನಿ, ಫಸ್ಟಿಂದ ಬರೋಣ. ದೇವದತ್ ಪಡಿಕ್ಕಲ್ ಅವ್ರನ್ನು ಕೂಡ ಬೇಗನೆ ವಿಕೆಟ್ನ ತ್ಯಾಗ ಮಾಡ್ತಾರೆ, ಹಿಂದಕ್ಕೆ ಕ್ಯಾಚ್ನ ಕೊಟ್ಬಿಟ್ಟು. ಇವತ್ತು ಸಖತ್ತಾಗಿ ಪರ್ಫಾರ್ಮ್ ಮಾಡೋದು ದೀಪಕ್ ಚಾರ್, ಪೋಪ್ಳಲ್ಲಿ 2 ವಿಕೆಟ್ ನಿಂತಿದ್ದಾರೆ. ಕಾರ್ಬಿನ್ ಬಾಷ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು, ಡೆತ್ ಓವರಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು, ಅಲ್ಲೂ ಕೂಡ ಮೇಲೂ ಕೂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್. ಇವತ್ತು 4 ವಿಕೆಟ್ನ ಎತ್ತಿರೋದು ಕಾರ್ಬಿನ್ ಬಾಷು. ಬಂದಾಗೆಲ್ಲ ಇಂಪ್ಯಾಕ್ಟ್ ಮಾಡಿದರೆ. ಎಷ್ಟು ಊರು 27 ರನ್ ಓಡಿಸ್ಕೊಂಡಿದ್ರು, 4 ಓವರ್ ಬೌಲಿಂಗ್ ಮಾಡ್ಬಿಡೋದು. ಲಾಸ್ಟ್ ಓವರ್ನೇ ಅವ್ರು ಸ್ವಲ್ಪ ಕಾಸ್ಟ್ಲಿ ಆಗಿದ್ದು, ಅದು ಬಿಡ್ತು ಅಂದರೆ ಇನ್ನು 3 ಓವರ್ ಫಸ್ಟ್ ಇನಿಷಿಯಲ್ 3 ಓವರ್ಸ್ ಏನು ಮಾಡಿದ್ರು, ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಬೌಲಿಂಗ್ನ ಮಾಡಿದ್ರು. ಬುಮ್ರಾ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಬೌಲಿಂಗ್ನ ಮಾಡಿದ್ರು. ಅಂದರೆ ಲಾಸ್ಟ್ ಓವರ್ ಎಸ್ಪೆಷಲಿ ಆ 3 ರನ್ ಓಡಿಸ್ಕೊಂತಾರೆ. 19ನೇ ಓವರ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಅಂತ ಮಾತಾಡ್ತೀವಿ. ಸೊ ಆ ಓವರ್ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಆ್ಯಂಡ್ RCB ಬ್ಯಾಟರ್ಸ್ ವಿಚಾರಕ್ಕೆ ಬಂದು ಅಂದರೆ ರಜತ್ ಪತಿದಾರ್ ಅವರು ಅನ್ಫಾರ್ಚುನೇಟ್ಲಿ ಲೀಡಿಂಗ್ ಎಡ್ಜ್ ಆಗಿಬಿಟ್ಟು ಮೇಲ್ಗಡೆ ಹೋಗುತ್ತೆ. ಅದನ್ನು ಕ್ಯಾರಿ ಮಾಡಿದ್ದು ಕಾರ್ಬಿನ್ ಬಾಷ್ ಅವರ ಬ್ಯಾಟ್ ಬೌಲಿಂಗಲ್ಲಿ. ಸೊ ಆರಾಮಾಗಿ ಕ್ಯಾಚ್ನ ವಿಕೆಟ್ ಕೀಪರ್ ಎತ್ತಾಕೊಂತ ಇದ್ದಂಗೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಬೇಕಾಯಿತು. ಕೃಣಾಲ್ ಪಾಂಡ್ಯನ ಕಳಿಸಿದ್ರು, ಅಪ್ತೌಡ್ರು ಪ್ರಮೋಟ್ ಮಾಡಿದ್ರು. ಸೊ ಪ್ರಮೋಟ್ ಮಾಡಿದ್ದು ಇಲ್ಲಿ ಇವ್ರು ಔಟ್ ಆದರೆ ಏನಕ್ಕಪ್ಪ ಇವ್ರನ್ನ ಕಳಿಸಿದ್ರು, ಜಿತೇಶ್ ಶರ್ಮಾನ ಕಳಿಸ್ಬೋದಾಗಿತ್ತಲ್ಲ ಅಂತ ಅಂದ್ಕೊಂಡ್ರು ಸ್ವಲ್ಪ ಜನ. ಬಟ್ ಇಲ್ಲ, ಇವ್ರು ಬಂದಿದ್ದು ಎಷ್ಟು ಪಾಸಿಟಿವ್ ಆಯಿತು ಅಂತಂದರೆ ನಿಂತ್ಕೊಂಡು ಆಡಿದ್ರು. ಅಂದರೆ ಅಗ್ರೆಸಿವ್ ಆಗೇ ಆಡಿದ್ರು ಗುರು. ಕೃಣಾಲ್ ಪಾಂಡ್ಯ ಅಗ್ರೆಸಿವ್ ಆಗಿ ಆಡಿರಲಿಲ್ಲ ಅಂತಂದಿದ್ರೆ ಖಂಡಿತ ಇವತ್ತಿನ ಮ್ಯಾಚ್ನ ಗೆಲ್ಲೋದಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ RCB ಯಾವುದೇ ಬ್ಯಾಟರಿಂದ ಅಗ್ರೆಸಿವ್ ಅಪ್ರೋಚು ಕಾಣಿಸ್ಲಿಲ್ಲ. ಅಂದರೆ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿರ್ಬೋದು, ರಜತ್ ಪತಿದಾರ್ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿರ್ಬೋದು, ಬಟ್ ಅಗ್ರೆಸಿವ್ ಅಪ್ರೋಚ್ ಅನ್ನೋಂಥದ್ದು ಇವ್ರು ಆಡ್ತಿದ್ರಲ್ಲಪ್ಪ ಜೇಕೋಬ್ ಅಗ್ರೆಸಿವ್ ಅಪ್ರೋಚ್ ಇರಲಿಲ್ಲ. ಒಬ್ಬರೇ ಅಗ್ರೆಸಿವ್ ಅಪ್ರೋಚಲ್ಲಿ ಆಡ್ತಾಯಿದ್ರು, ಈ ಕಡೆಯಿಂದ ಒಬ್ಬರೇ ಸಿಂಗಲ್ ಹ್ಯಾಂಡ್ಲಿ ಒಂಟಿ ಸಿಂಹ ಆಡ್ದಂಗೆ ಆಡ್ತಿದ್ರು ಕೃಣಾಲ್ ಪಾಂಡ್ಯ. ಲಾಸ್ಟ್ವರೆಗೂ ಕೂಡ ಇದ್ರು ಗುರು, ಇನ್ನೇನು ಮ್ಯಾಚ್ನ ಮುಗಿಸ್ಬೇಕು ಅಂತ ಟೈಮಿಗೆ ಔಟ್ ಆಗೋಗ್ಬಿಟ್ರು. ನನ್ನ ಪ್ರಕಾರ ಏನಾದ್ರು ನಾಟ್ ಔಟ್ ಆಗಿ ಉಳ್ಕೊಂಡು ಮುಗಿಸಿತ್ತು ಅಂತಂದರೆ ಸಖತ್ತಾಗಿರೋದು. ಇವಾಗಲೂ ಕೂಡ ಸಖತ್ತಾಗೇನೆ ಆಡಿದ್ರು, ಇಲ್ಲ ಅಂತಲ್ಲ. ಬಟ್ ಲಾಸ್ಟ್ ಓವರು ಕೂಡ ಇದ್ದಿತ್ತು ಅಂತ ಇನ್ನೂ ಸಖತ್. ಬಟ್ ಆಗ್ತಾ ಇರಲಿಲ್ಲ ಪಾಪ ಕೃಣಾಲ್ ಪಾಂಡ್ಯಗೆ 2 ಅದೇ ಸಖತ್ತಾಗಿ ಬಿತ್ತು. ಕಾರ್ಬಿನ್ ಬಾಷ್ ಆಗ್ತಂಥ ಬಾಲು 2 ಅವರೇ ಹೊಡೆದಿರೋದು ಅಂತ ಕಾಣಿಸುತ್ತೆ ಎದೆಗೆ, ಅಂದರೆ ಇದಕ್ಕೆ ರಿಬ್ಗೇಜ್ಗೆ ಸಖತ್ತಾಗಿ ಬಿತ್ತು. 2 ಕ್ರ್ಯಾಂಪ್ಸ್ಗಳಾಗ್ಬಿಟ್ಟು ಕಾಲೆಲ್ಲ ಎತ್ಕೊಂಡು ಅವರೇ ಕಾಲೆತ್ತು ಬಾಗೋರು ಅಂತ ರಿಯಾನ್ ಲಿಕಲ್ಟನ್ಗೆಲ್ಲ ಕರೀತಾಯಿದ್ರು. ಸೊ ಒಂಥರ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡ್ತು. ಬಟ್ ಆದರೂ ಓಡೋಕ್ಕಾಗಲ್ಲ ಅಂತಂದ್ರೂ ಕೂಡ ಈ ಥರ ಇನ್ನಿಂಗ್ಸ್ನ ಆಡಿದ್ರಲ್ಲ, 70+ ರನ್ಸ್ನ 5 6ನ ಹೊಡೆದ್ಬಿಟ್ಟು ಆಡಿದ್ರಲ್ಲ, ನಿಂತ್ಕೊಂಡು ಆಡಿದ್ರಲ್ಲ. ಸೊ ಇದಂತೂ ಖಂಡಿತ ಮೆಚ್ಕೊಳ್ಳೇಬೇಕು ಎಲ್ಲ RCB ಫ್ಯಾನ್ಸ್ಗಳು. ಕೃಣಾಲ್ ಪಾಂಡ್ಯಗೆ ನಿಂತ್ಕೊಂಡು ಸೆಲ್ಯೂಟ್ ಹೊಡಿಲೇಬೇಕು ಇವತ್ತು. ಸಾಕಾತ್ ಇನ್ನಿಂಗ್ಸು ಗುರು. ಈ ಥರ ಇನ್ನಿಂಗ್ಸ್ನ ಲಾಸ್ಟ್ ಸೀಸನು ಒಂದು ಮ್ಯಾಚ್ನ ಸಖತ್ತಾಗಿ ಆಡ್ಬಿಟ್ಟು ಗೆಲ್ಸಿದ್ರು ಎಲ್ಲರೂ ಔಟ್ ಆದಂಥ ಟೈಮಲ್ಲಿ. ನಾನು ನೆನಪಿದೆ ಲಾಸ್ಟ್ ವರ್ಷ, ಈ ವರ್ಷನೂ ಕೂಡ ಅದೇ ಥರ ಒಂದು ಇನ್ನಿಂಗ್ಸ್ನ ಆಡಿದ್ದು. ಅದಕ್ಕಿಂತ ಬೆಟರ್ ಆಗಿರುವಂಥ ಇನ್ನಿಂಗ್ಸ್ ಇದು. ಯಾಕಂದರೆ ಅವ್ರಿಗೆ ಆಗ್ತಾಯಿಲ್ಲ ಆಡೋದಕ್ಕೆ. ಅದೇ ಹೇಳೋದಲ್ಲ, ಮ್ಯಾಕ್ಸ್ವೆಲ್ ನೆನಪಾಗೋಗ್ಬಿಟ್ರು ಅಂತ. ಆಗ್ತಾಯಿಲ್ಲ ಆಡೋದಕ್ಕೆ. ಆಗೋ ಟೈಮಲ್ಲಿ ಹೊಡಿಯೋದು ಬೇರೆ, ಆಗದೇ ಇರೋಂಥ ಟೈಮಲ್ಲಿ ಹೊಡಿಯೋದಿದೆಯಲ್ಲ, ಇದಕ್ಕೆ ಡಿಫ್ರೆಂಟಾಗೇ ರೇಟ್ ಮಾಡ್ತೀವಿ ನಾವು ಇದನ್ನು. ಬಟ್ ಆದರೂ ಕೂಡ ಕೃಣಾಲ್ ಪಾಂಡ್ಯ ಅವರು ಔಟ್ ಆದ. ಹೌದು ಹೇಳ್ಬೋದು, ಟಿಮ್ ಡೇವಿಡ್ ಅವ್ರು ಬಂದರು, ಜಿತೇಶ್ ಶರ್ಮಾ ಅವ್ರು ಬಂದರು. ಜಿತೇಶ್ ಶರ್ಮಾ ಟುಕು ಆಡಿದ್ರು ಮೇಡ್ ಇನ್ ವಿಕೆಟೇ ಕೊಟ್ಬಿಟ್ರು ಅಲ್ಲಿ.
ಕಾರ್ಬಿನ್ ಬಾಷಿಗೆ ಏನು ಪಿಚ್ ನೋಡ್ಕೊ ಏನೋ ಒಂದು 2 ಬಾಲ್ ಡಾಟ್ ಆಯ್ತಪ್ಪ ಪಿಚ್ ನೋಡ್ಕೊತವ್ರೆ ಅಂತ ಅನ್ಕೊಂಡೆ. ಪಿಚ್ ಎಷ್ಟು 5 ಬಾಲ್ ನೋಡ್ಕೊತಾರೆ ಪಿಚ್ಚು. ಈ ಎಂಡಲ್ಲಿ 5 ಬಾಲ್ ನೋಡ್ರು, ಆ ಎಂಡಲ್ಲಿ ಇನ್ನೆಷ್ಟು ನೋಡ್ಕೊತಾರೆ ಬಾಲ್ನ ಅಂತ ಅನ್ನಿಸ್ಬಿಟ್ಟಿತ್ತು. ಜಿತೇಶ್ ಶರ್ಮಾ ನಿಜವಾಗ್ಲೂ 6 ಬಂದಿರಲಿಲ್ಲ ಅಂತಾರೆ ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ಗೆ ಎದುರಾಗಿರೋರು. ಹೆಂಗೋ 2 6ನ ಹೊಡೆದ್ರು, ಒಂದು ಚೆನ್ನಾಗಿ ಹೊಡೆದ್ರು, ಇನ್ನೊಂದು ಬಿಹೈಂಡ್ ಹೋಯ್ತು. ಬಟ್ ಅದು ಕೂಡ ಇಂಟೆನ್ಷನ್ಲಿ ಹೊಡೆದಂಗೆ ಇತ್ತು. ಸೊ 2 6ನ ಹೊಡೆದು ಸ್ವಲ್ಪ ಬಚಾವಿಸ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಅಂತ ಹೆವಿ ಸ್ಕೋರ್ ಬಂದಿಲ್ಲ ಅಂದರೂ ಕೂಡ ಇವತ್ತು ಅವ್ರು ಹೊಡೆದಂಥ ಸ್ಕೋರ್ನಿಂದ ಆಲ್ಮೋಸ್ಟ್ 18-19 ರನ್ಸ್ ಹೊಡೆದಿದ್ದಾರೆ. ಸೊ ಅದೇ ಒಂಥರ ಚೆನ್ನಾಗಿತ್ತು, ಸಾಕಾಗಿತ್ತು ಅಂತ ಅನ್ನಿಸ್ತು. ಸೊ 2 6 ಬರಬೇಕಾಗಿತ್ತು, ಬಂತು. ಸೊ ಜಿತೇಶ್ ಶರ್ಮಾ ಹೊಡೆದ ನಂತರ ಈ ಕಡೆಯಿಂದ ಟೀಮ್ ಡೇವಿಡು ಶಾಟ್ನ ಕಂಪ್ಲೀಟ್ ಮಾಡಿಬಿಟ್ರು. ಪಟ್ಟನೆ ಕಾರ್ಬಿನ್ ಬಾಷು 2 ವಿಕೆಟ್ ಪಟ್ಟನೆಗೆ. ಜಿತೇಶ್ ಶರ್ಮಾ ಕಾರ್ಬಿನ್ ಬಾಷ್ ಹೋಗಪ್ಪ ಜಿತೇಶ್ ಶರ್ಮಾ ಮತ್ತು ಟೀಮ್ ಡೇವಿಡ್ ಇಬ್ಬರು ಹೋಗ್ರಪ್ಪ ಸೈಡ್ಗೆ ಅಂತ. ಆ ಒಂದು ಹಾಕಂಥ ಸ್ಲೋರ್ 1 ಇದೆ, ಸ್ಲೋರ್ 1 ಹಾಕಿಲ್ಲ. ಇನ್ಫ್ಯಾಕ್ಟ್ ಸ್ಟಿಕ್ಕಿಯಾಗಿ ಅದೇ ಬಂದಿದ್ದು, ಸ್ಟಿಕ್ ಆಗೋಗ್ಬಿಟ್ಟಿತ್ತು. ಶಾರ್ಟ್ನ ಮುಂಚೆನೇ ಕಂಪ್ಲೀಟ್ ಮಾಡಿಬಿಟ್ಟಿದ್ದು. ಬ್ಯಾಟ್ನ ಬ್ಯಾಕಿಗೆ ಬಿದ್ದುಬಿಟ್ಟು ಕ್ಯಾಚ್ನ ಹಿಡ್ಕೊಂಡ್ರು. ಸೊ ಅವರು ಡಿಸ್ಮಿಸ್ ಆಗ್ತಾ ಇದ್ದಂಗೆ ರೊಮ್ಯಾರಿಯೋ ಅಣ್ಣ ನೀನು ಕೃಣಾಲ್ ಪಾಂಡ್ಯ ಜೊತೆಗೆ ನಿಂತ್ಕೊಂಡು ಆಡ್ಬಿಡಪ್ಪ ಸಾಕು, ಕೃಣಾಲ್ ಪಾಂಡ್ಯ ಜೊತೆಗೆ ಏನೋ ಒಂದು 6 ಏನೋ ಹೊಡೆದ್ಬಿಟ್ಟು ಕೃಣಾಲ್ ಪಾಂಡ್ಯಗೆ ಪ್ರೆಷರ್ ಕಮ್ಮಿ ಮಾಡುವಂತ ಕಳಿಸಿದಂಗೆ ಟುಕು ಅಣ್ಣ ಸ್ಟಾರ್ಟ್ ಮಾಡ್ಕೊಂಡ್ರು. ಪಾಪ ಕೃಣಾಲ್ ಪಾಂಡ್ಯ ಮೇಲೆ ಇವ್ನ ಕೈಲಿ ಆಗಲ್ಲ ಅಂತ ಗೊತ್ತಾಯಿತು. ನಾನೇ ಇಕ್ಕಬೇಕು ಸರಿಯಾಗಿ, ನನಗೆ ಕಾಲು ಬೇರೆ ಆಗ್ತಿಲ್ಲ, ಓಡಕ್ಕೆ ಬೇರೆ ಆಗಲ್ಲ, ನಾನು 6ಗಳಲ್ಲೇ ಡೀಲ್ ಮಾಡ್ತೀನಿ ಅಂತ 6 ಹೊಡೆಯಕ್ಕೆ ನಿಂತ್ಕೊಂಡ್ರು. ಅಲ್ಲ ಅವರ ಓವರಲ್ಲಿ 2 6 ಬಂತು, ಒಂದು ಕ್ಯಾಚು ಕೂಡ ಹೋಯಿತು. ಆ್ಯಂಡ್ ಕ್ಯಾಚ್ ಡ್ರಾಪ್ ಮಾಡಿದ್ರು. ಹೇಳಿದ್ನಲ್ಲ, ಅದು ತಿಲಕ್ ವರ್ಮಾ ಕೆಳಗಡೆ ಎಸೆದ್ರು, ನಮ್ಮಂದಿರೋರು ಹಿಡಿಯೋಕ್ಕಾಗಿಲ್ಲ ಅಂತ. ಬಟ್ ಕನ್ವರ್ಟ್ ಮಾಡಿದ್ದು ತಿಲಕ್ ವರ್ಮಾ ಆಲ್ಮೋಸ್ಟ್ ಲಾಸ್ಟ್ನೇ ಬಾಲು ಕನ್ವರ್ಟ್ ಮಾಡಿದ್ರು ಚೆನ್ನಾಗೆ. ಆಮೇಲೆ ಗೊತ್ತಲ್ಲಪ್ಪ, ಲಾಸ್ಟ್ ಓವರ್ ಆಗಿದ್ದೆಲ್ಲ ಮಿಸ್ಟ್ರಿ ಆಗಬೇಕಾಗಿತ್ತು. ಹಿಸ್ಟ್ರಿ ಕ್ರಿಯೇಟ್ ಆಗೋಗ್ಬಿಟ್ಟಿದೆ ಇವಾಗ RCB ಕಡೆಗೆ. ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿರ್ತಾರೆ. ಬವ ಅವ್ರಿಗೆ ಯಾಕನ ಕೊಟ್ಬಿಟ್ಟು ನಾವು ಗುರು ಅಂತ ಅನ್ನಿಸ್ಬಿಟ್ಟಿರ್ತೈತೆ ಬೋಲಿಂಗ್ನ. ವೆಲ್ ಜಾಕ್ಸಿ ಕೊಟ್ಟಿರ್ಬೋದಾಗಿತ್ತಲ್ಲ ಬೋಲಿಂಗ್ನ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಾಗರು ವೈಡ್ಗಳ ಮೇಲೆ ವೈಡ್, ನೋ ಬಾಲ್ ಬೇರೆ 4 ರನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಲ್ಲಿ 4 ರನ್ ಎಕ್ಸ್ಟ್ರಾ, ಇನ್ಫ್ಯಾಕ್ಟ್ 5 ರನ್ ಎಕ್ಸ್ಟ್ರಾ ಅಂತ ಅನ್ಕೊಳ್ಳಿ. ರನ್ ಬೇರೆ ಓಡಿದ್ರಲ್ಲ, ಒಂದು ವೈಡ್ ಹಾಕಿದಾಗ ರನ್ ಬೇರೆ ಓಡಿದ್ದಾರೆ. 5 ರನ್ ಎಕ್ಸ್ಟ್ರಾ ಕೊಟ್ಬಿಟ್ಟು ಅಲ್ಲಿ ಇನ್ನು ಗೆಲ್ಲಿ ಅಂತ ಅಂದರೆ ಎಲ್ಲಿಂದ 15 ರನ್ ಡಿಪೆಂಡ್ ಮಾಡ್ಕೊಳ್ಳೋ ಟೈಮಲ್ಲಿ 10 ರನ್ನಿಗೆ ಬಂದ್ಬಿಡ್ತು ಅಲ್ಲೇ. ಅಲ್ಲಿ ಭುವನೇಶ್ವರ್ ಕುಮಾರ್ ಹೊಡೆದು ಒಂದು 6, ಲಾಸ್ಟಲ್ಲಿ 2 ಓಡಿದ್ರು 2 ರನ್ನು. ನಾನೇನೋ ಸೂಪರ್ ಓವರ್ಗೆ ಬಂದ್ಬಿಡ್ಬೋದು, 1 ಸಿಂಗಲ್ ತೊಗೊತಾರೆ ಅಂತ ಅಂದ್ಕೊಂಡು 2 ರನ್ ನೋಡ್ಬಿಟ್ರು ಹೋಗಿ ಅಲ್ಲಿ ರಸಿಕ್ ಸಲಾಮ್ದಾರ್ ಬರ್ರನಂಗೆ. ಸೊ ಇಂಪ್ರೆಸಿವ್ ಆಗಿತ್ತು ಅಂತ ಹೇಳ್ಬೇಕು ಭೂವಿ ಮತ್ತು ರಸಿಕ್ ಸಲಾಮ್ದಾರ್ ಆಡುವಂಥ ರೀತಿ ಲಾಸ್ಟಲ್ಲಿ. ಸೊ ಇವತ್ತಂತೂ ನಂಗೆ ಸೈಕಾಗಿ ಹೋಗ್ಬಿಟ್ಟಿದ್ದೀನಿ. ಏನು ಮಾತುಗಳು ವರ್ಡ್ಸ್ಗಳು ಬರ್ತಾಯಿಲ್ಲ ನನಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಆಲ್ರೆಡಿ ಜಾಸ್ತಿ ಎಷ್ಟು ಎಕ್ಸ್ಪ್ಲೇನ್ ಮಾಡಿದೆ ಅಂತ ಗೊತ್ತಾಗ್ತಿಲ್ಲ, ಮಾತಾಡ್ತಾನೆ ಇದ್ದೀನಿ ಕಂಟಿನ್ಯೂಸ್ ಆಗಿ. ಬಟ್ ಇವತ್ತಂತೂ ನಂಗಂತೂ ನಿಜವಾಗ್ಲೂ ಸೈಕಾಗಿದಂತೂ ನಿಜ.